ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನಿವತ್ತು ಒಂದು ಹೊಸ ಥರದ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡತ್ತೀನಿ. ಇದು ಕಸ್ಟಮೈಸ್ಡ್, ಇದೇ ರೀತಿ ಹೊಲಿರಂತ ಕೊಟ್ಟಾರ ನೋಡ್ರಿ. ಅವ್ರದ್ದು ನೆಕ್ ನೋಡಿ ಎಷ್ಟು ಬ್ರಾಡ್ ಐತ್ರಿ. ಇದು ಬ್ರಾಡ್ ನೆಕ್ ಐತಿ ಮತ್ತು ಫ್ರಂಟ್ನು ಬ್ರಾಡ್ ನೆಕ್ ಐತಿ ಮತ್ತು ಫ್ರಂಟ್ ಒಂದು ಸ್ವಲ್ಪ ಗ್ಯಾಪ್ ಬರಾಕತ್ತೈತ್ರಿ ಅವ್ರದ್ದು. ಆ ರೀತಿ ಗ್ಯಾಪ್ ಬರಲಾರ್ದೇ ಯಾವ ರೀತಿ ಕವರ್ ಮಾಡೋದು ಮತ್ತು ಬ್ರಾಡ್ ನೆಕ್ ಇದ್ದಾಗ ನಾವು ಎಷ್ಟೆಷ್ಟು ಮೆಜರ್ಮೆಂಟನ್ನು ತೊಗೋಬೇಕಂತ ನಾನು ನಿಮ್ಗೆ ಈ ಬ್ಲೌಸ್ ಕಟ್ಟಿಂಗ್ ಒಳಗೆ ಹೇಳ್ಕೊಡ್ತೀನಿ ಪರ್ಫೆಕ್ಟಾಗಿ. ಜಸ್ಟ್ ನಾರ್ಮಲಾಗಿ 1 ಇಂಚಿನಷ್ಟು ಗ್ಯಾಪ್ ಐತ್ರಿ, ನಡಿತೈತಿ. ನಾನು ಯಾವುದೇ ಬ್ಲೌಸ್ ಹೊಲಿದ್ರು ಗ್ಯಾಪ್ ಇರಲಾರ್ದ ಹೊಲಿತೀನಿ ರೀ, ಪರ್ಫೆಕ್ಟಾಗಿ ಕೊಂಡಿರ್ತಾವೆ. ಹಿಂಗೆ ನಾನು ಬ್ಲೌಸ್ ಗ್ಯಾಪ್ ಇರಲಾರ್ದನ ಹೊಲಿಯೋಕ್ಕೆ ಪ್ರಯತ್ನ ಪಡ್ತೀನಿ. ನಮಗೆ ಇದೆಲ್ಲ ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಬೇಕು ರೀ. ಸೀಸರು, ಒಂದು ಪೆನ್ಸಿಲ್, ಸ್ಕೇಲು ಮತ್ತು ಟೇಪ್. ಇವು ಇರಲಾರ್ದ ನಾವು ಯಾವುದೂ ಬ್ಲೌಸನ್ನು ಕಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಾಳ ನೀವು ಟೇಪನ್ನು ಬಿಟ್ಟು ಒಂದು ಬ್ಲೌಸನ್ನು ಕಟ್ ಮಾಡ್ಬೋದು, ಆದರೆ ಉಳ್ಕೆದು ಮಾತ್ರ ಬೇಕಾದ್ರೆ ಅದಕ್ಕೆ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ನೀವು. ನೋಡಿರಿ, ಬ್ಲೌಸಿನ ಉದ್ದ 13.5 ಇಂಚ್ ಐತಿ. ಬ್ಲೌಸಿನ ಉದ್ದ 13.5 ಇಂಚು. ನೆಕ್ಸ್ಟು ಎದೆ ಸುತ್ತಳತೆ, ಯಾವಾಗಲೂ ಎದೆ ಸುತ್ತಳತೆನ ರಿಂಗ್ ಪಟ್ಟಿ ಕಡೆನ ತೊಗೋರಿ, ಕರೆಕ್ಟಾಗಿ ಬರುತ್ತೆ. ನೋಡಿ, ರಿಂಗ್ ಪಟ್ಟಿ ಕಡೆ ತೊಗೊಂಡು ನಾನು 10 ಇಂಚು ಎದೆ ಸುತ್ತಳತೆ ಐತಿ ಅವ್ರದ್ದು. ಮತ್ತು ರೆಡಿ ಶೋಲ್ಡ್ರ್ ಎಷ್ಟೈತಿ ನೋಡಿರಿ. ರೆಡಿ ಶೋಲ್ಡ್ರ್ 2 ಇಂಚ್ ಐತ್ರಿ. ರೆಡಿ ಶೋಲ್ಡ್ರ್ 2 ಇಂಚ್ ಐತಿ ನೋಡಿರಿ, ನಿಮ್ಗೆ ತೋರಿಸಾತೀನಿ. ರೆಡಿ ಶೋಲ್ಡ್ರ್ 2 ಇಂಚ್. ಮತ್ತು ಆರ್ಮೋಲ್ ಎಷ್ಟೈತೆ ಅಂತಂದ್ರೆ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ನೋಡಿ, ನಮ್ಗೆ 5.5 ಇಂಚ್ ಆರ್ಮೋಲ್ ಸಿಗಾಕತ್ತೈತಿ. 5.5 ಇಂಚ್ ಆರ್ಮೋಲ್ ಸಿಗಾತೈತಿ. ನಾನು ಈ ರೀತಿ ಎಲ್ಲ ಮೆಜರ್ಮೆಂಟ್ಸ್ಗಳನ್ನು ಇಟ್ಕೊಂಡು ನಿಮಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ. ನೋಡಿರಿ, ಯಾವ್ಯಾವ ಮೆಜರ್ಮೆಂಟ್ ಎಷ್ಟೈತಿ. ಬ್ಲೌಸ್ ಲೆಂತ್ 13.5 ಇಂಚು, ಚೆಸ್ಟ್ 10 ಇಂಚು, ನೆಕ್ಸ್ಟ್ ಆರ್ಮೋಲ್ 5.5 ಇಂಚು, ನೆಕ್ಸ್ಟ್ ಶೋಲ್ಡ್ರ್ ಯಾವುದ್ರೆ ಸ್ಮಾಲ್ ಶೋಲ್ಡ್ರ್ 2 ಇಂಚು. ಇಷ್ಟು ರೆಡಿ ಅವ್ರಿಗೆ ಬರುವಂಗೆ ಐತಿ. ಅವನ್ನೆಲ್ಲವನ್ನು ಇಟ್ಕೊಂಡು ಯಾವ ರೀತಿ ಬ್ಲೌಸ್ ಕಟ್ ಮಾಡೋದನ್ನು ತೋರಿಸ್ತೀನಿ ಇವತ್ತಿನ ವಿಡಿಯೋದೊಳಗೆ. ಕೊನೆವರೆಗೂ ವಿಡಿಯೋ ನೋಡಿರಿ, ತಿಳ್ಕೊರಿ. ಏನಾದರೂ ತಿಳಿಲ್ಲ ಕಮೆಂಟ್ ಒಳಗೆ ಕೇಳಿರಿ, ನಾನು ಆನ್ಸರ್ ಮಾಡ್ತೀನಿ ಅಂತ. ನೋಡಿರಿ, 13.5 ಇಂಚು ಅವ್ರ ಬ್ಲೌಸಿನ ಉದ್ದ ಇತ್ತು. ಅದಕ್ಕೆ ನಾನು ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ 14.5 ಇಂಚ್ ತೊಗೊಂಡೆ. ನೋಡಿರಿ, ಚೆಸ್ಟ್ ಅವ್ರದ್ದು 10.5 ಇಂಚು ತೊಗೊಂಡಿನಿ. 10.5 ಇಂಚ್ ಐತಿ. ನಾನು ಅದನ್ನು 10 ಇಂಚು ಮಾಡಿದೆ. ಯಾಕೆ 10 ಇಂಚ್ ಮಾಡೀನಿ ಅಂದರೆ ಬ್ಯಾಕ್ ಪಾರ್ಟ್ ಒಳಗೆ ಯಾವಾಗಲೂ ಅರ್ಧ ಇಂಚು ಲೆಸ್ ತೊಗೋಬೇಕು ರೀ. ಪೂರ್ತಿ ತೊಗೊಳಕ್ಕೆ ಹೋಗಬಾರ್ದು. ಅರ್ಧ ಇಂಚ್ ಇದ್ದು ಚೆಸ್ಟ್ಗಿಂತ ಅರ್ಧ ಇಂಚ್ ಲೆಸ್ ತೊಗೋಬೇಕು. ಅಂದರೆ ನಮ್ದು ಏನು ಬರುತ್ತೆ, ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಮಾಡೋ ಹೊತ್ನಾಗ ಯಾವುದೇ ಬಟ್ಟೆಗಳು ಎಕ್ಸ್ಟ್ರಾ ಬರೋಂಗಿಲ್ಲ. ನೀವು ನಾ ಹೇಳುವಂಥ ಟಿಪ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ರಿಂದ ನಿಮ್ಗೆ ಇದ್ರದ್ದು ಐಡಿಯಾ ಬರ್ತೈತಿ. ಕರೆಕ್ಟಾಗಿ ಫಸ್ಟ್ ವಿಡಿಯೋ ನೋಡಿರಿ, ನೋಡಿಕೊಂಡು ತಿಳ್ಕೊಂಡು ಆಮೇಲೆ ಬ್ಲೌಸ್ ಕಟ್ ಮಾಡಿ. ನಿಮ್ಗೆ ಎನಿ ಡೌಟ್ಸ್ ಎನಿ ಟೈಮ್ ಇರಲಿ, ನಂಗೊಂದು ಸ್ವಲ್ಪ ಕಮೆಂಟ್ ಮಾಡಿದ್ರಿಂದ ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇರ್ತೀನಿ. ನೀವು ಯಾವುದೂ ಭಯ ಪಡೋಕೆ ಹೋಗ್ಬೇಡ್ರಿ, ಕಲೀರಿ. ಯಾರು ಹಾಗೆ ಕುಂದ್ರಕ್ಕೆ ಹೋಗ್ಬೇಡ್ರಿ. ಏನೇ ಡೌಟ್ ಇದ್ದರೂ ಕೇಳಿರಿ, ನಾನು ಹೇಳ್ತೀನಂತ. ನೋಡಿರಿ, ನೆಕ್ ನಾನು 2 ಇಂಚ್ ತೊಗೊಂಡಿನಿ. ಬ್ಯಾಕ್ ಪಾರ್ಟ್ ಒಳಗೆ ನೆಕ್ 2 ಇಂಚ್, ಶೋಲ್ಡರ್ 2.25 ಇಂಚ್. 2 ಇಂಚ್ ಅವ್ರದ್ದು ರೆಡಿ ಐತಲ್ರಿ, ನಾವು ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅಲ್ಲಿಂದ ನಾನು ಆರ್ಮೋಲ್ ಹಾಕ್ಕೊಳತ್ತೀನಿ 5.5 ಇಂಚು. 5.5 ಇಂಚ್ ನಾನು ತೋರಿಸ್ತೀನಲ್ಲ, ಅದೇ ನಿಮ್ಗೆ ಏನು ಮೆಜರ್ಮೆಂಟ್ ಹೇಳಿನಲ್ಲ ಅದೇ ಮೆಜರ್ಮೆಂಟದ್ದು ನಾನು ಈ ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸಾತೀನಿ. ನೋಡಿ, ಎರಡೂ ಕಡೆಯೂ ಸೈಜು ಸೇಮ್ ಇರಬೇಕು. ಆ ರೀತಿ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ 1.25 ಇಂಚಿಗೆ ನಾನು ಮಾರ್ಕ್ ಹಾಕಕತ್ತೀನಿ. 1.25 ಇಂಚ್. ಇದು ಬ್ಯಾಕ್ ಪಾರ್ಟ್ ಅಷ್ಟೇ ರೀ. ನೋಡಿರಿ, ಲಕ್ಷ ಇರಲಿ, ಬ್ಯಾಕ್ ಪಾರ್ಟ್ ಅಷ್ಟೇ ಕಟ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಮೆಜರ್ಮೆಂಟ್ ನಿಮ್ಗೆ ಕರೆಕ್ಟಾಗಿ ಇರಬೇಕು. ಈ ರೀತಿ ಮಾಡಿದ್ರಿಂದ ನಿಮ್ಗೆ ಆರ್ಮೋಲ್ ಒಳಗೆ ರಿಂಕಲ್ಸ್ ಬರೋಂಗಿಲ್ಲ ಮತ್ತು ಶೋಲ್ಡರ್ ಡ್ರಾಪ್ ಆಗಂಗಿಲ್ಲ. ಪರ್ಫೆಕ್ಟಾಗಿ ಬ್ಲೌಸ್ ರೆಡಿ ಆಗ್ತೈತಿ. ಟ್ರೈ ಮಾಡಿದರೆ ನಿಮ್ಗೆ ತಿಳಿತೈತಿ. ನೋಡಿರಿ, ಇವ್ರದ್ದೇನು ನೋಡಿರಿ, ಕರೆಕ್ಟಾಗಿ ಬ್ಲೌಸನ್ನು ತೊಗೋಬೇಕು. ಅವ್ರದ್ದು ಸೆಂಟ್ರ್ ಪಾರ್ಟ್ ಏನು ಬರುತ್ತಲ್ಲ ಪರ್ಫೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನಾವು ಇಲ್ಲಿ ಕೆಳಗಡೆ 1/4 ಇಂಚ್ ಬಿಡಬೇಕು. 1/4 ಇಂಚ್ಗಿಂತ ಬಿಡಬೇಕು. ಮೇಲೆ 1/4 ಇಂಚ್ ಮಾರ್ಕ್ ಹಾಕಿಂದ ಅದ್ರ ಮೇಲೆ ಮತ್ತೆ 1/4 ಇಂಚ್ ಹಾಕೋಬೇಕು. ಅಂದರೆ ನೀವು ಯಾಕೆ 1/4 ಇಂಚ್ ಬಿಟ್ಟಿನಂದರೆ ಎರಡೂ ಮಾರ್ಜಿನ್ ರೀ. ಅಂದರೆ ಎಷ್ಟು ಸ್ಟಿಚ್ ಮಾಡೋಕೆ ನಮಗೆ ಬಟ್ಟೆ ಬೇಕಾಗುತ್ತಲ್ಲ ಅಷ್ಟು ಬಟ್ಟೆನ ನಾವು ಬಿಡಬೇಕಾಗ್ತದೆ. ಅವ್ರದ್ದು ಬ್ರಾಡ್ ನೆಕ್ ಆಗಿರೋದ್ರಿಂದ ನಾನು 2 ಇಂಚ್ ನೆಕ್ ತೊಗೊಂಡ್ರೆ 3.5 ಇಂಚ್ ಕೆಳಗಡೆ ಬ್ರಾಡ್ ತೊಗೊಂಡು. ಯಾಕಂದರೆ ಸ್ವಲ್ಪ ಬ್ರಾಡ್ ನೆಕ್ ಐತಿ, ಅವ್ರದ್ದು ಭಾಳ ಬ್ರಾಡ್ ಐತಿ. ಹಿಂಗೆ ನಾನು ಅವ್ರು ಬ್ರಾಡ ಇಡ್ರಿ ಅಂತಂದ್ರೆ ಇದೇ ಟೈಪ್ ಹೊಲಿಯರ್ ನಂಗೆ ಅಂತ ಹೇಳ್ಯಾರ. ಕರೆಕ್ಟ್ ಐತಿ, ಇದೇ ಟೈಪ್ ಹೊಲಿಯರ್ ಅಂತ ಹೇಳ್ಯಾರ. ಹಾಗಾಗಿ ನಾನು 3.5 ಇಂಚ್ ಬ್ರಾಡನ್ನು ಇಟ್ಟು ಈ ರೀತಿ ನೀವು ಬ್ಯಾಕ್ ಪಾರ್ಟ್ ಒಳಗೆ ಎಲ್ಲ ಮೆಜರ್ಮೆಂಟ್ಸನ್ನು ಆ್ಯಡ್ ಮಾಡೋದು, ಲೆಸ್ ಮಾಡೋದು ಏನು ನಿಮಗೆ ಹೇಳ್ಕೊಟ್ನಲ್ಲ ಇದೇ ಟ್ರಿಕ್ ಒಳಗೆ ನೀವು ಮಾಡಿದ್ರಿಂದ ನೀವು ಪರ್ಫೆಕ್ಟಾಗಿ ಬ್ಲೌಸ್ ರೆಡಿ ಆಗ್ತೈತಿ. ನಾವು ಇಲ್ಲಿ ನೋಡಿರಿ 1/2 ಇಂಚ್ ಈ ರೀತಿ ಕ್ರಾಸಾಗಿ ಅದು ಕಟ್ಟಿಂಗ್ ಮಾಡಬೇಕು. ಅಂದ್ರೆ ನಮಗೆ ಬ್ಲೌಸಲ್ಲಿ ಆರ್ಮೋಲ್ಸ್ ತೆಳಗೆ ಯಾವುದೇ ರಿಂಕಲ್ಸ್ ಬರಲ್ಲ. ಇವೆಲ್ಲ ನಾರ್ಮಲ್ ಐತಿ. ಇಲ್ಲಿ ನೋಡಿರಿ, ನಾನು ಅದನ್ನು ಕಟ್ ಮಾಡಿ ತಕ್ಕೊಂಡೆ.
ಈಗ ನಾವು ಫ್ರಂಟ್ ಪಾರ್ಟನ್ನು ಮಾಡೋಣ. ಫ್ರಂಟ್ ಪಾರ್ಟ್ ಮಾಡಬೇಕಾದ್ರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಬಟ್ಟೆ ಯಾವಾಗಲೂ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತೈತೆ. ಅವಾಗ ನಾವು ಒಂದು ಸ್ವಲ್ಪ ಅದನ್ನು ಆ ಕಡೆ ಸರಿಸ್ಕೋಬೇಕು. ನೋಡಿ ನಾನು ಯಾವ ರೀತಿ ಸರಿಸ್ಕೊಂಡೆ, 1 ಇಂಚ್ 1.5 ಇಂಚ್ವರೆಗೂ ನೀವು ಆ ಕಡೆ ಸರಿಸ್ಕೊ. ನಿಮಗೆ ಇದು ಕರೆಕ್ಟಾಗಿ ಈ ರೀತಿ ಹೇಳಿದ್ನಿ ಅಂದರೆ ನೀವು ಅಷ್ಟೇ ಸರಿಸ್ಕೊಂಡು ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಸಿಗುತ್ತೆ. ಮತ್ತು ಸರಿಸಿ ಆ ಕಡೆ ಈ ಕಡೆ ಹಾಕೋದು ಆಗಬಾರ್ದಂತ ನಾನು ಇಷ್ಟು ಡಿಟೇಲಾಗಿ ಕೊಡಾಕತ್ತೀನಿ. ಟ್ರೈ ಮಾಡಿರಿ. ಯಾವುದೂ ಏನೂ ಗೊತ್ತಾಗ್ಲಿಕ್ಕಂದ್ರೆ ಕಮೆಂಟ್ ಒಳಗೆ ಕೇಳಿರಿ, ನಾನು ಹೇಳ್ತೀನಿ ಅಂತ. ನೋಡಿರಿ ಇಲ್ಲಿ ನಾನು ಅರ್ಧ ಇಂಚಿಗೆ ಒಂದು ಮಾರ್ಜಿನ್ ಹಾಕಾಕತ್ತೀನಿ. ಅರ್ಧ ಇಂಚ್ ನಮ್ದು ಏನು ರೆಡಿ ಐತಲ್ಲ ಅಲ್ಲಿಂದ ಅರ್ಧ ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟಿನಿ. ನೋಡಿರಿ ಎದೆ ಸುತ್ತಳತೆ 10.5 ಇಂಚ್ ಇತ್ತು, ನಾನು 11 ಇಂಚು ಎದೆ ಸುತ್ತಳತೆ ಪ್ಲಸ್ 2 ಇಂಚು ಮಾರ್ಜಿನ್ ತೊಗೊಳಕತ್ತೀನಿ. ನೋಡಿದ್ರಲ್ಲ 10.5 ಇಂಚು ಎದೆ ಸುತ್ತಳತೆ ಹೌದು ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ. ನೆಕ್ಸ್ಟ್ ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಆ್ಯಡ್ ಮಾಡೀನಿ, 11 ಇಂಚ್ ಆಯಿತು, ಪ್ಲಸ್ 2 ಇಂಚು ಮಾರ್ಜಿನ್. ನೆಕ್ ನೋಡಿರಿ ಮಾರ್ಜಿನಿಂದ 2.5 ಇಂಚ್ ತೊಗೊಂಡಿನಿ. ಯಾಕಂದ್ರೆ ಅವ್ರದ್ದು ಫ್ರಂಟ್ ಬ್ರಾಡ್ ನೆಕ್ ಐತಿ, ಬ್ರಾಡ ಬೇಕು. ಮತ್ತು ನಾನು ಬ್ರಾಡ ಇಡ್ತೀನಿ ಅಂದ್ರೆ ಕರೆಕ್ಟಾಗಿ ಕುಂದ್ರುತ್ತೆ ಅಂತೇಳಿ ನಾನು ಇಟ್ಟಿರ್ತೀನಿ. ಇದೇನು ಬ್ರಾಡ್ ಬರಲ್ಲ ರೀ ರೆಡಿಯಾಗಿ. ಆದರೆ ಒಂದು ಸ್ವಲ್ಪ ಅವ್ರದ್ದು ಜಾಸ್ತಿ ಬ್ರಾಡ್ ಇರೋದ್ರಿಂದ ಆ ಅರ್ಧ ಇಂಚ್ ನಾ ಎಲ್ಲ ಏನು ಮೆಜರ್ಮೆಂಟ್ ತೊಗೊಂಡ್ರು ಆ ಏನು ನಿಮಗೆ ಅರ್ಧ ಇಂಚ್ ಮಾರ್ಜಿನ್ ಹಾಕಿನಲ್ಲ, ಆ ಕಡೆ ಲೈನ್ ಹಾಕಿನಲ್ಲ, ಅದನ್ನು ಬಿಟ್ಟೇ ತೊಗೋತೀನಿ ರೀ. ನೀವು ಅಬ್ಸರ್ವ್ ಮಾಡ್ಕೋತಾ ಹೋಗ್ರಿ, ಯಾವುದೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಏನಾದರೂ ತಿಳಿದು ಹೇಳ್ರಿ, ನಾನು ಮತ್ತೆ ನೆಕ್ಸ್ಟ್ ಬ್ಲೌಸ್ ಒಳಗೆ ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೋಡಿರಿ ಬ್ಲೌಸಿನ ಉದ್ದ 13.5 ಇಂಚು ಪ್ಲಸ್ 2.5 ಇಂಚು ಎಕ್ಸ್ಟ್ರಾ ತೊಗೊಂಡಿನಿ ನಾನು. ಯಾಕಂದ್ರೆ ಸ್ವಲ್ಪ ಹೆವಿ ಚೆಸ್ಟ್ ಐತಿ ಅವ್ರದ್ದು, ಹಾಗೆ 2.5 ಇಂಚು ಹೆಚ್ಚಿಗೆ ತೊಗೊಂಡಿನಿ. ಅಂದರೆ ಟೋಟಲ್ 16 ಇಂಚು ನಮಗೆ ಬೇಕಾಗ್ತೈತಿ. ಅಂದರೆ ಆರ್ಮೋಲ್ 5.5 ಇಂಚು, ಏನೂ ಚೇಂಜಸ್ ಬೇಡ. ಆರ್ಮೋಲ್ ಒಳಗೆ ಸೇಮ್ ಶೋಲ್ಡ್ರ್ ಏನು 2.25 ಇಡ್ರಿ, ಇಲ್ಲಿ ಶೋಲ್ಡ್ರ್ 2.25 ಇಡ್ರಿ. ನೆಕ್ಸ್ಟ್ ನೆಕ್ ಒಂದು 2.5 ಇಂಚ್ ಮಾಡಿರಿ. ಆರ್ಮೋಲ್ ಏನು ಚೇಂಜ್ ಮಾಡಬೇಡ್ರಿ. ನೋಡಿರಿ ಆರ್ಮೋಲ್ ಶೇಪ್ ಯಾವ ರೀತಿ ಹಾಕಾಕತ್ತೀನಿಲ್ಲ ಇದೇ ರೀತಿನ ನೀವು ಡ್ರಾ ಮಾಡಿರಿ. ನಿಮಗೆ ಯಾವುದೇ ರಿಂಕಲ್ಸ್ ಬರ್ದೇ ಬ್ಲೌಸ ರೆಡಿ ಆಗ್ತೈತಿ. ತಲೆಯಾಗ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೋರಿ, ಡೀಟೇಲಾಗಿ ತಿಳ್ಕೋರಿ, ಆಮೇಲೆ ಬ್ಲೌಸ್ ಕಟ್ ಮಾಡಿರಿ. ಬರೀ ನೋಡ್ಕೋತಾ ಬ್ಲೌಸ್ ಕಟ್ ಮಾಡಿದ್ರೆ ತಿಳಿಯೋದಿಲ್ಲ. ಫಸ್ಟ್ ಒಂದು ನೋಡಿರಿ, ಆಮೇಲೆ ನೋಡ್ಕೋತಾ ಮಾಡಿರಿ ನಡಿತೈತಿ. ಆದ್ರೆ ನೀವು ಫಸ್ಟ್ ನೋಡ್ಲಾರ್ದ ಬಡವಣ ನೋಡಿ ಮಾಡ್ತೀನಿ ಅಂತಂದ್ರೆ ಬರೋದಿಲ್ಲ. ಅದಕ್ಕೆ ಬ್ಲೌಸ್ ನೋಡಿ ನಾನು ಕ್ರಾಸ್ ಬೆಲ್ಟ್ ಶೇಪ್ ಹಾಕಿದೆ. 3.5 ಇಂಚು 3 ಇಂಚಿಗೆ ಒಂದು ಆರ್ಮೋಲ್ ಇದು ಕ್ರಾಸ್. ನೋಡಿ ಎದೆ ಸುತ್ತಳತೆ ಇದೊಂದು ಸ್ವಲ್ಪ ಟ್ರಿಕ್ ಐತ್ರಿ. 11 ಇಂಚು ನೀನು ಮೇಲೆ ತೊಗೊಂಡಿರಿ, ಇಲ್ಲಿ ಕೆಳಗಡೆನ 11 ಇಂಚ್ ತೊಗೊಂಡೆ. ಈ ರೀತಿ ಅರ್ಧ ಇಂಚು ಎಕ್ಸ್ಟ್ರಾ ಯಾಕೆ ತೊಗೊಂಡು ಅಂತಂದ್ರೆ ಕ್ರಾಸ್ ಬೆಲ್ಟ್ ಕಡೆ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡೆ. ಯಾಕೆ ತೊಗೊಂಡು ಅಂತಂದ್ರೆ ನಮಗೆ ಅವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಟಕ್ಸ್ ಪಾಯಿಂಟನ್ನು ಜಾಸ್ತಿ ಹಿಡಿತೀವಲ್ಲ, ಬಟ್ಟೆ ನಮಗೆ ಶಾರ್ಟೇಜ್ ಬರುತ್ತೆ ರೆಡಿ ಆದಮೇಲೆ ಫಿಟ್ಟಿಂಗ್ ಮಾಡೋದ್ರಿಂದ. ಆ ಬಟ್ಟೆ ಶಾರ್ಟೇಜನ್ನು ಕವರ್ ಮಾಡೋಕ್ಕೆ ನಾನು ಇಲ್ಲೇನು ಮಾಡ್ತೀನಿ, 11 ಇಂಚು ಆರ್ಮೋಲ್ ಕಡೆ ಪಾಯಿಂಟ್ ಮಾರ್ಕ್ ಹಾಕ್ಕೊಂಡೆ. ಬಟ್ ಕೆಳಗಡೆ ಕ್ರಾಸ್ ಬೆಲ್ಟ್ ಕಡೆ 11.5 ಇಂಚ್ ಹಾಕ್ಕೊಂಡೆ. ಅದೇ ರೀತಿ ನೆಕ್ 6.5 ಇಂಚ್ ಲೆಂತ್ ತೊಗೊಂಡು ನಿಮ್ಗೆ ನೆಕ್ ಶೇಪನ್ನು ಹಾಕಿದೆ. ನೋಡಿರಿ ಇಲ್ಲೇ ಈಗ ಟಕ್ಸ್ ಹಿಡಿಯೋದು ಮಾರ್ಕ್ ತೋರಿಸ್ತೀನಿ. ಅಲ್ಲಿಂದ ಕೆಳಗಡೆಯಿಂದ 2.5 3 ಇಂಚ್ವರೆಗೂ ಹಾಕ್ಕೋಬೇಕು. ಹಾಕ್ಕೊಂಡು 3 ಇಂಚಿದ್ದು ಒಂದು ಲೈನನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲೇ ನೆಕ್ಸ್ಟ್ ಆ ಪಾಯಿಂಟಿಂದ 3 ಇಂಚು ಅದೇನು ಲೈನ್ ಸ್ಕೇಲ್ ಇದು ಹಾಕಿವಲ್ಲ ಮಾರ್ಜಿನಲ್ಲಿಂದ 3 ಇಂಚು ಮತ್ತು ಅಲ್ಲಿಂದ ಮತ್ತೆ 3 ಇಂಚು ಸೆಂಟ್ರ್ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹೈಟಿಗೆ 3 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. 3 3 3 ಒಂದು ನೆನಪಿಟ್ಕೊಂಡು. ಹೆವಿ ಚೆಸ್ಟ್ ಇದ್ದವರಿಗೆ 3 3 3. ಸ್ವಲ್ಪ ಅವ್ರು ತಿನ್ನದಾರ ತೆಳಗದಾರ ಚೆಸ್ಟ್ ಇಲ್ಲ ಅಂದ್ರೆ ನಾರ್ಮಲ್ ಬರುತ್ತೆ ರೀ. ನೋಡಿರಿ ಈ ರೀತಿಯಾಗಿ ಆರ್ಮೋಲ್ ಶೇಪನ್ನು ಆರ್ಮೋಲ್ ಕಡೆದ್ದು ನಾನು ಇದನ್ನು ಹಾಕ್ಕೊಂಡೆ ಮಾರ್ಕ್. 3.5 ಇಂಚು ಲೆಂತನ್ನು ತೊಗೊಂಡು ನಾನು ನೋಡಿರಿ ಈ ಕಡೆ 1 ಇಂಚು ಈ ಕಡೆ 1 ಇಂಚು ಎರಡೂ ಕಡೆನೂ ಅಷ್ಟೇ ತೊಗೊಂಡು ಅದೇನು ಎಷ್ಟು ಸೈಜ್ ಬರುತ್ತಲ್ಲ ಮಾರ್ಕ್ ಹಾಕಿದ್ವಲ್ಲ ಅದರದ್ದು ಸೆಂಟ್ರ್ ಪಾಯಿಂಟದ್ದು ನಾವು ಮಾರ್ಕ್ ಹಾಕ್ಕೋಬೇಕು. ಅಲ್ಲಿ ಮಾರ್ಕ್ ಹಾಕ್ಕೊಂಡು ಅದನ್ನು ನಾ ಏನು ಲೈನ್ ಹಾಕಿಲ್ಲ ಅದು ಕರೆಕ್ಟ್ ಬಂದಿತ್ತು ನನಗೆ. ಅದಕ್ಕೆ ನಾನು ಈಗ 2 ಜಾಯಿಂಟ್ ಮಾಡಿಕೊಂಡು ನಾವು ಎರಡರದ್ದು ಮೆಜರ್ಮೆಂಟ್ ನೋಡಬೇಕು. ನೋಡಿರಿ 3.25 ಬಂದೈತೆ ರೀ, ಇದು 3.5 ಬಂದಿತ್ತು. ಅದೇನು 1/4 ಇಂಚ್ ಬಂದಿತ್ತಲ್ಲ ಅದನ್ನು ಇಲ್ಲಿ ಕವರ್ ಮಾಡೋದನ್ನು ತೋರಿಸ್ತೀನಿ. ನೋಡಿ 3.25 ಬರಬೇಕು ಎರಡು. ಸ್ವಲ್ಪ ಇದರದ್ದು ಮೇಲುಗಡೆ ಬಂತು ನಾ 1/4 ಇಂಚ್. ಅದನ್ನು ಈ ರೀತಿ ತೊಗೊಂಡು ಒಳ್ಳೆ ನಾವು ಅದೇನು ಶೇಪ್ ಇತ್ತಲ್ಲ ಅದನ್ನು ಈ ರೀತಿ ತೊಗೊಂಡು ಇಲ್ಲಿ ಕೆಳಗಡೆ ಏನು ಮಾಡಬೇಕು, ಅರ್ಧ ಇಂಚ್ ಡೌನ್ ತೊಗೋಬೇಕು. ಅರ್ಧ ಇಂಚ್ ಡೌನ್ ತೊಗೋಬೇಕು. ಈ ರೀತಿ ಟ್ರಿಕ್ ಹಾಕಿ ನೀವು ಆರ್ಮೋಲನ್ನು ಕಟ್ ಮಾಡಿದ್ರಿ ಅಂದರೆ ನಿಮಗೆ ಯಾವುದೇ ಫ್ರಂಟಲ್ಲಿ ರಿಂಕಲ್ಸ್ ಬರೋಂಗಿಲ್ಲ. ಅದನ್ನು ನಾನು ಈ ಟ್ರಿಕ್ ಹೇಳ್ಕೊಡತ್ತೀನಿ. ಈಗ ಕಟ್ ಮಾಡಿ ತೊಗೊಂಡು ಬರ್ತೀನಿ ಮುಂದೆ. ನೋಡಿರಿ ನಾನೀಗ ಕಟ್ ಮಾಡಿ ತೆಗೆದೆ ಎಲ್ಲನೂ. ಜಸ್ಟ್ ಇಲ್ಲಿ ಏನು ಮಾಡಿದೆ, ಆರ್ಮೋಲದ ಕಡೆ ಇದು ಫ್ರಂಟ್ ಪಾರ್ಟ್ ಆಯಿತು. ಕ್ರಾಸ್ ಬೆಲ್ಟನ್ನು ತೋರಿಸ್ತೀನಿ ನೋಡಿರಿ. ಈ ರೀತಿ ಅವ್ರಿಗೆ ನಮಗೆ ಇಲ್ಲೇ 2 ಪೀಸ್ ಸಿಗುವಷ್ಟು ಬಟ್ಟೆ ಇತ್ತು. ಅದಕ್ಕೆ ನಾನು 4 ಪೀಸನ್ನು ಇಲ್ಲೇ ತಗೊಂಡೆ.
2 ಪೀಸ್ ಇದ್ರೊಳಗೆ ತಗೊಳತ್ತಿದ್ವಿ. ನೆಕ್ಸ್ಟ್ ಇನ್ನೆರಡು ಪೀಸ್ ಅಲ್ಲೇ ಬಟ್ಟೆ ಸಿಕ್ತಂತೆ 4 ಪೀಸನ್ನು ಇಲ್ಲೇ ತೊಗೊಂಡು ನಾನು ಯಾವಾಗಲೂ 4 ಪೀಸ್ ಕ್ರಾಸ್ ಬೆಲ್ಟನ್ನು ಹಾಕ್ತೀನಿ. ಅಂದರೆ ಲೈನಿಂಗ್ 4 ಪೀಸ್, ಮೇನ್ ಫ್ಯಾಬ್ರಿಕ್ 2, ಒಟ್ಟು 6 ಪೀಸ್ ಬೇಕು. ಒಂದು ಕಡೆ 3 ಒಂದು ಕಡೆ 3 ಈ ರೀತಿ ಹಾಕ್ತೀನಿ. 4 ಪೀಸ್ ಯಾವಾಗಲೂ ತೆಗಿತೀನಿ. ನೋಡ್ತಾ ಇರ್ಬೋದು, ನನ್ನ ವಿಡಿಯೋ ನೋಡಿದರೆ ನಿಮ್ಗೆ ತಿಳಿಯುತ್ತಾ ಗೊತ್ತಿರ್ತೈತಿ ನೋಡಿ. ನೆಕ್ಸ್ಟ್ ಸ್ಲೀವ್ ಪಾರ್ಟಿಗೆ ನೆಕ್ಸ್ಟ್ ಎಲ್ಲನೂ ಕಟ್ ಮಾಡಿದರೆ ಈಗ ಸ್ಲೀವ್ ಒಂದು ಉಳಿದೈತಿ. ಸ್ಲೀವನ್ನು ಹಾಕೋಬೇಕಾದ್ರೆ ನಾನು ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗಿದೆ ಲಾಸ್ಟ್ ವಿಡಿಯೋದೊಳಗೆ ನಾನು ವಿತ್ ಮೆಜರ್ಮೆಂಟ್ಸ್ ಮೀನ್ಸ್ ಯಾವುದೇ ಬ್ಲೌಸ್ ಸ್ಲೀವನ್ನು ಇಡಲಾರ್ದನ ಹಂಗೆ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡ್ಬೇಕಂತ ತೋರಿಸ್ತೀನಿ. ನೀವು ಆ ವಿಡಿಯೋದೊಳಗೆ ಮೆಜರ್ಮೆಂಟ್ ಪ್ರಕಾರನೂ ಮಾಡ್ಬೋದು. ಈಗ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ನಮ್ಮ ಮೆಜರ್ಮೆಂಟ್ ಅಷ್ಟೇ ಇರುತ್ತೆ ರೀ, ಬ್ಲೌಸ್ ಇರೋಲ್ಲ. ಅವಾಗ ನಮಗೆ ಆ ರೀತಿ ಕಟಿಂಗ್ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಅದೇ ರೀತಿಯೇ ನೀವು ಇದೇ ಕ್ಯಾಲ್ಕುಲೇಷನ್ ಮಾಡಿರಿ ಕರೆಕ್ಟಾಗೇ ಬರುತ್ತೆ ನಿಮಗೆ. ನೋಡಿರಿ, ಇವ್ರದ್ದು ಸ್ಲೀವಿನ ಉದ್ದ 11 ಇಂಚ್ ಐತಿ. ಎರಡೂ ಕಡೆ 11 ಇಂಚ್ ಹಾಕ್ಕೊಂಡು 3.5 ಇಂಚ್ ಡೌನಿಂಗ್ ತೊಗೊಳ್ಳೇಬೇಕು. 3.5 ಇಂಚ್ ಡೌನಿಂಗ್ ತೊಗೊಳ್ಳೇಬೇಕು. ನೋಡಿ, ಎರಡೂ ಕಡೆನೂ ಒಂದೊಂದು ಲೈನ್ ಹಾಕಿ ತೋರಿಸ್ತೀನಿ. ಒಂದು ಸ್ಲೀವಿನ ಉದ್ದ, ಒಂದು ಡೌನಿಂಗ್ ಮಾರ್ಕ್, ಎರಡಕ್ಕೂ ಒಂದೊಂದು ಲೈನ್ ಹಾಕಿ ನಾನು. ನೆಕ್ಸ್ಟ್ ಅವ್ರದ್ದು ಸ್ಲೀವ್ ಅರೌಂಡದ್ದು ನೋಡಬೇಕು ಎಷ್ಟೈತಿ. ಸ್ಲೀವ್ ಅರೌಂಡ್ ಅವ್ರದ್ದು 8 ಇಂಚ್ ಐತಿ, 8.5 ಇಂಚ್ ಐತಿ. ಸ್ಲೀವ್ ಅರೌಂಡ್ ಎಷ್ಟೈತಿ, 8.5 ಇಂಚ್ ಐತಿ. 8.5 ಇಂಚ್ ತೊಗೊಂಡು ಈ ರೀತಿಯಾಗಿ ಅವ್ರದ್ದು ಸ್ಲೀವಿನ ಶೇಪ್ ಹಾಕಬೇಕು. ಸ್ವಲ್ಪ ಅಂದರೆ ಮೇಲೆ ತೊಗೊಂಡು ಆಮೇಲೆ ತೆಳಗೆ ಡೌನ್ ಮಾಡ್ಕೊತಾ ಹೋಗಬೇಕು. ಬ್ಯಾಕ್ ನೆಕ್ಸ್ಟ್ ಇನ್ನೊಂದು ಫ್ರಂಟ್ ಶೇಪು ತೆಗಿಬೇಕು. ನಾನಿಲ್ಲಿ ಬ್ಯಾಕ್ ಶೇಪನ್ನು ಮಾತ್ರ ತೆಗೆದು ಎಲ್ಲ ಸ್ಟಿಚಿಂಗ್ ಆದಮೇಲೆ ಅಂದರೆ ಲೈನಿಂಗ್ ಎಲ್ಲ ಜೋಡಿಸ್ಕೊಂಡ್ಮೇಲೆ ಫ್ರಂಟ್ ಶೇಪನ್ನು ತೆಗಿತೀನಿ. ನೋಡ್ತಿರ್ಬೋದು ನನ್ನ ವಿಡಿಯೋದೊಳಗೆ ಸಾಕಷ್ಟೆಲ್ಲ ನಾನು ಅದೇ ರೀತಿ ಮಾಡಿರ್ತೀನಿ. ನೀವು ಅದೇ ರೀತಿನೇ ಮಾಡಿರಿ, ಅದನ್ನೇನು ಪರ್ಫೆಕ್ಟ್ ಆಗಿರ್ತೈತಿ ನೋಡಿ. ಈ ರೀತಿ ಮಾಡಿದ ಮೇಲೆ ಇಲ್ಲಿ ಸೈಡ್ ನಮಗೆ ಬಟ್ಟೆ ಕಡಿಮೆ ಬೀಳ್ತೈತೆ ರೀ. ಆ ಬಟ್ಟೆನ ಕವರ್ ಮಾಡೋಕೆ ನಾನು ಇಲ್ಲೇ ಬಟ್ಟೆನ ಈ ರೀತಿ ತಗೊಂಡೆ. ಯಾಕಂದ್ರೆ ನಮಗೆ ಬಟ್ಟೆ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಶಾರ್ಟೇಜ್ ಇರುತ್ತೆ ನೋಡಿ. ಎಷ್ಟು ಕರೆಕ್ಟಾಗಿ ನಮಗೆ ಅದನ್ನು ಮೆಜರ್ಮೆಂಟ್ ಒಳಗೆ ಸಿಕ್ತು, ಅದನ್ನು ಒಂದು ಗುಂಪಿನ ಹಾಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಎಲ್ಲಿ ಕಳಿಯೋದಿಲ್ಲ, ಸೇಫಾಗಿರುತ್ತೆ. ನಿಮಗೆ ಈಸಿಯಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗ್ತೈತಿ. ಇವೆಲ್ಲ ನಾನು ಬಟ್ಟೆ ಉಳಿದ್ರೊಳಗೆ ಬೆಂಡ್ ಪಟ್ಟಿ, ರಿಂಗ್ ಪಟ್ಟಿ ಎಲ್ಲ ಬಟ್ಟೆಗೂ ನಾನು ಅದನ್ನು ಕವರ್ ಮಾಡ್ಕೊತೀನಿ ನೋಡಿರಿ. ಈಗ ಮೇನ್ ಫ್ಯಾಬ್ರಿಕ್ ಸಾಕಷ್ಟು ಬಟ್ಟೆ ಇತ್ತು, ನನಗೇನು ಅದೇನು ಪ್ರಾಬ್ಲಮ್ ಆಗಲಿಲ್ಲ. ಜಸ್ಟ್ ಸ್ವಲ್ಪ ಅಟ್ಯಾಚ್ ಮಾಡೋ ಸ್ವಲ್ಪ ಬ್ರಾಡಾಗೆಲ್ಲ ಹೆವಿ ಚೆಸ್ಟ್ ಇರೋದ್ರಿಂದ ಸ್ವಲ್ಪ ಬಟ್ಟೆ ಕಡಿಮೆ ಬೀಳ್ತೈತಿ, ಮಾಡ್ಕೋಬೋದು. ಅದ್ರ ಬಟ್ಟೆ ಸಾಕಷ್ಟು ಸಿಕ್ತು ನನಗೆ, ಏನದೇನು ಇರಲಿಲ್ಲ ನೋಡಿರಿ. ಮೇನ್ ಫ್ಯಾಬ್ರಿಕ್ದು ಫಸ್ಟ್ ನಾನು ಬಾರ್ಡ್ರ್ ಒಳಗೆ ಸ್ಲೀವನ್ನು ಹಾಕಿ ತಗೊಳತ್ತೀನಿ. ಯಾಕಂದರೆ ಬಾರ್ಡ್ರಕ್ಕೆ ಸ್ಲೀವ್ ಬರಬೇಕು, ಬಾರ್ಡ್ರ್ ಇದ್ರೊಳಗೆ ಸ್ಲೀವ್ನ ಕಟ್ ಮಾಡಿರಿ ಅಂತ ಹೇಳ್ಯಾರ. ಎರಡೂ ಸೈಡು ಐತಿ, ಬಟ್ ನಾನು ಎರಡೂ ಸೈಡ್ನು ಮಾಡ್ತೀನಿ. ಅದಕ್ಕೆ ಫಸ್ಟ್ ಸ್ಲೀವನ್ನು ಮಾರ್ಕ್ ಮಾಡಿ ತಗೊಳತ್ತೀನಿ. ಹಿಂಗೆ ಇಲ್ಲೇನು ಬಟ್ಟೆ ಅಷ್ಟು ಏನು ನಾನು ಕಟ್ಟಿಂಗ್ ಮಾಡ್ಕೊಳ್ಳೋಣ, ಜಸ್ಟ್ ಹಂಗೆ ಇಟ್ಕೊಂಡಿನಿ. ಏನು ಸ್ಟಿಚಿಂಗ್ ಆದಮೇಲೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟಕ್ಕೆ ಕರೆಕ್ಟಾಗಿ ಕಟ್ ಮಾಡಿ ತಗೋತೀನಿ ನೋಡಿರಿ. ಈಗ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಯಾಕಂದರೆ ಇದು ಡಿಸೈನ್ ನಮಗೆ ಬಾರ್ಡ್ರ್ ಏನೈತಲ್ರಿ ಅದು ನಮಗೆ ಬ್ಯಾಕ್ ಪಾರ್ಟಿಗೆ ಬೇಕು. ಅದಕ್ಕೆ ನಾನು ಫಸ್ಟ್ ಈಗ ಸ್ಲೀವ್ ಹಾಕಿದೆ. ನೆಕ್ಸ್ಟ್ ಈಗ ಬ್ಯಾಕ್ ಪಾರ್ಟನ್ನು ಹಾಕಕತ್ತೀನಿ. ಬ್ಯಾಕ್ ಪಾರ್ಟನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೊಂಡು ನಾವು ಇಲ್ಲೇ ಕರೆಕ್ಟಾಗಿ ಮಾಡಬೇಕಂತೇನಿಲ್ಲ. ಒಂದು 1/4 ಇಂಚು ಅರ್ಧ ಇಂಚಿನಷ್ಟು ಬಟ್ಟೆ ಹೆಚ್ಚಿಗೆ ಇಟ್ಕೊಂಡು ನೀವು ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಅವ್ರದ್ದು ಏನು ನಮಗೆ ನೆಕ್ 2 ಇಂಚ್ ಅಂತ ತೊಗೊಂಡಿದ್ವಿ, ನೀವು ನೋಡಿರ್ಬೋದು ಕಟಿಂಗ್ ಒಳಗೆ. ಅಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರೆ ನಮಗಿದೆ ತಿಳಿತೈತ್ರಿ, ಇಲ್ಲ ಅಂತ ತಿಳಿಯೋಂಗಿಲ್ಲ. 2 ಇಂಚ್ ಅದೇ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾವು ಮೇನ್ ಫ್ಯಾಬ್ರಿಕ್ಗೂ ಮಾರ್ಕ್ ಹಾಕ್ಕೋಬೇಕ್ರಿ. ಬರೀ ಕಟಿಂಗ್ ಮಾಡೋಕೆ ಹೋಗ್ಬೇಡ್ರಿ, ಬರೀ ಜಸ್ಟ್ ಒಂದು ಮಾರ್ಕ್ ಹಾಕ್ಕೊಂಡು ಅದಕ್ಕೆ ಕಚ್ಚನ್ನು ತೆಗೆದು ಇಟ್ಕೊಂಡ್ರೆ ಅಂದರೆ ನಿಮ್ಗೆ ಸ್ಟಿಚ್ ಮಾಡೋದು ಮುಂದೆ ಕರೆಕ್ಟಾಗಿ ಮಾರ್ಕಿಂಗ್ನ ಅಡ್ಜಸ್ಟ್ ಮಾಡಿ ಸೆಟ್ ಮಾಡಿ ಇಟ್ಕೊಂಡು ನೀವು ಸ್ಟಿಚ್ ಮಾಡೋಕ್ಕೆ ಈಸಿ ಆಗ್ತೈತಿ. ನೀವು ಸ್ಟಿಚಿಂಗ್ ವಿಡಿಯೋನು ನೋಡಿದ್ರಿ ಅಂದರೆ ಇದು ತಿಳಿಯುತ್ತೆ. ನಾನು ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ ರೀ ನೆಕ್ಸ್ಟ್ ವಿಡಿಯೋದೊಳಗೆ, ನೋಡಿರಿ. ನೋಡಿಕೊಂಡು ಸ್ಟಿಚ್ ಮಾಡೋದನ್ನು ಕಲಿಯಿರಿ. ಈಸಿ ಐತ್ರಿ ಫ್ರೆಂಡ್ಸ್, ಏನೂ ಇಲ್ಲ. ನಿಮ್ಗೆ ಏನೂ ತಿಳಿಲಿಲ್ಲ ಅಂದರೂ ಎನಿ ಟೈಮ್ ನನಗೆ ವಾಟ್ಸಪ್ ಆದರೂ ಕೇಳಿರಿ, ಇಲ್ಲಾಂದ್ರೆ ಕಮೆಂಟ್ ಒಳಗೂ ಕೇಳಿರಿ, ನಾನು ಆನ್ಸರ್ ಮಾಡ್ತೀನಿ ಅಂತ. ಕಲೀರಿ ಫ್ರೆಂಡ್ಸ್, ಯಾರೂ ಹಾಗೆ ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ. ನಾನು ಫ್ರೀಯಾಗಿ ಆನ್ಲೈನ್ ಕ್ಲಾಸ್ ಅಂತೇಳಿ ನಿಮಗೆ ಹೇಳಿ ಮಾಡೋದಕ್ಕಿಂತ ಈ ರೀತಿ ವಿಡಿಯೋ ಹಾಕಿದ್ರೆ ನೀವು ಪರ್ಫೆಕ್ಟಾಗಿ ಕಲಿತೀರಿ. ನೋಡಿರಿ, ಬೇಕಾದ್ರೆ ನೀವು ಏನೋ ಡೌಟ್ ಇದ್ರೂ ಕೇಳಿರಿ, ನಾನು ಹೇಳ್ತೀನಿ ಅಂತ. ಫ್ರಂಟ್ ಪಾರ್ಟನ್ನು ಅದೇ ರೀತಿ 1/4 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಕಟ್ ಮಾಡಿ ತಗೊಂಡೆ. ಈಗ ನೋಡಿರಿ, ಇದೇ ನನಗದು ಏನು ಬಾರ್ಡ್ರ್ ಐತಿಲ್ಲ, ಬಾರ್ಡ್ರ್ ಒಳಗೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕಂತೇಳಿ ಈ ರೀತಿ ಕ್ರಾಸ್ ಬೆಲ್ಟನ್ನು ಸಹ ನಾನು ಕಟ್ ಮಾಡಿಕೊಂಡೆ. ಬಟ್ಟೆ ಸ್ವಲ್ಪ ಮುಗಿದಾಗಿತ್ತು ರೀ, ಈ ರೀತಿ ಮುಗಿದಿತ್ತು. ಸ್ವಲ್ಪ ಐರನ್ ಮಾಡ್ಕೊಡಿ. ಸ್ವಲ್ಪ ನಂದು ಐರನ್ ಬಾಕ್ಸ್ ರಿಪೇರಿ ಬಂದೈತ್ರಿ, ಹಿಂಗೆ ನನಗೆ ಸ್ವಲ್ಪ ಅದು ಇದಾಯಿತು. ನೀವು ಮಾಡಬೇಕಿಲ್ರಿ ಅಂತ ಯಾರಾದರೂ ಕೇಳ್ಬೋದು. ಅದು ಈ ರೀತಿ ಪ್ರಾಬ್ಲಮ್ ಈ ಸಲುವಾಗಿ ಪೆಂಡಿಂಗ್ ಬಿತ್ತು ರೀ. ಹಿಂಗೆ ನಾನು ಆಲ್ಮೋಸ್ಟ್ ಎಲ್ಲನೂ ಐರನಿಂಗ್ ಮಾಡಿರ್ತೀನಿ ನೋಡಿರಿ. ಎಲ್ಲ ಪಾರ್ಟ್ಸ್ ರೆಡಿ ಅದು ಸ್ಲೀವಿಂದೆಲ್ಲ ಬಟ್ಟೆ, ನೆಕ್ಸ್ಟ್ ಕ್ರಾಸ್ ಬೆಲ್ಟ್, ನೆಕ್ಸ್ಟ್ ಫ್ರಂಟ್ ಪಾರ್ಟ್,
ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಇವೆಲ್ಲವನ್ನು ಕಟ್ಕೊಂಡು ಮತ್ತೆ ಏನು ಎಕ್ಸ್ಟ್ರಾ ಇರುತ್ತಲ್ಲ ಎಲ್ಲ ಬಟ್ಟೆನೂ ತೆಗೆದಿಟ್ಕೋರಿ, ಯಾವುದೂ ಬಟ್ಟೆನೂ ಒಗಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.